ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೆ ನಮಸ್ತೆ. ನಮ್ಮ ಚಾನಲ್ಗೆ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಗೊತ್ತಿದೆ ನಿಮಗೆ ಮದುವೆ ಆಗೋದಕ್ಕೆ ಇನ್ನೂ ಕೂಡ ಯಾರು ಹೆಣ್ಣು ಕೊಡ್ತಾ ಇಲ್ಲ ಅಂತ. ಯಾಕಂದರೆ ನೀವು ಪ್ರಸ್ತುತ ಒಳ್ಳೆಯ ಕ್ಯಾರೆಕ್ಟ್ರಲ್ಲಿಲ್ಲ, ಅಥವಾ ನಿಮ್ಮ ಹತ್ರ ದುಡ್ಡಿಲ್ಲ, ಅಥವಾ ನೀವೇನಾದರೂ ಹುಡುಗಿಯ ತಿಳಿಸುವಂತಹ ರೀತಿಗಳಿಗೆ ಪ್ರಸ್ತುತ ಭಗ್ನನಾಗಿಲ್ಲ, ಫಿಕ್ಸ್ ಆಗ್ತಾ ಇಲ್ಲ, ಇಷ್ಟೇ ಸಮಸ್ಯೆ. ಸ್ನೇಹಿತರೆ, ಇವತ್ತು ನಮಗೆ ಮದುವೆಯ ತಯಾರಿ ಅಂತ ಪ್ರಸ್ತುತ ಅನು ಅಂತಹ ಮಾಡರ್ನ್ ಸಾಫ್ಟ್ವೇರ್ ಒಳ್ಳೆಯ ಕೆಲಸದಲ್ಲಿರ್ತಕ್ಕಂಥ ಒಬ್ಬ ಹುಡುಗಿ. ಸೊ ಮಾಡ್ರನ್ ಅಂತಂದರೆ ಈಗಿನ ಕಾಲದ ಹುಡುಗಿರು ಹೆಂಗಿರ್ತಾರೆ, ಫ್ಯಾಷನಬಲ್ ಆಗಿರ್ತಾರಲ್ವ, ಅದಕ್ಕೆ ತಕ್ಕಾಗಿರ್ತಕ್ಕಂಥ ಹುಡುಗಿ ಮತ್ತು ಒಳ್ಳೆಯ ಸಾಫ್ಟ್ ಕ್ಯಾರೆಕ್ಟರ್ ಇರ್ತಕ್ಕಂಥ ಒಬ್ಬ ಹುಡುಗಿ ಆಗಿರ್ತಕ್ಕಂಥ ಅನು ಆರ್ ಅಂತ 24ರ ವಯಸ್ಸಿನ ಒಬ್ಬ ಹುಡುಗಿ. ವಾಸವಾಗಿರೋದು ಬೆಂಗಳೂರು. ನೋಡೋದಕ್ಕೆ ಈ ರೀತಿ ಕಾಣಿಸ್ತಾರೆ. ಫೋಟೋ ನೋಡ್ಕೊಳ್ಳಿ, ಒಪ್ಕೊಳ್ಳೋಣ. ಒಂದು ಸ್ವಲ್ಪ ಲೈಟಾಗಿ ಕಪ್ಪು ಬಣ್ಣ ಇದ್ದಾರೆ, ಬಿಳಿಯ ಮೈಕಟ್ಟು ಹೊಂದಿದ್ದಾರೆ. ಬಟ್ ಯಾವಾಗಲೂ ಕೂಡ ಸಾರಿ ಹಾಕ್ಕೊಳ್ತಾರೆ. ಅದು ಬಿಟ್ಟು ಪ್ಯಾಷನ್ ಅಂತ ಬಂದರೆ ಜೀನ್ಸ್ ಪ್ಯಾಂಟು ಅಂತ ಆವಾಗವಾಗ ಹಾಕ್ಕೊಳ್ತಾರೆ ಅಂತ ಹೇಳಿರೋದು. ಶಿಕ್ಷಣ ಬಂದು BCom, ಆಫೀಸ್ ಅಡ್ಮಿನ್ ಆಗಿ ಕೆಲಸ. ಹವ್ಯಾಸಗಳು ಮ್ಯೂಸಿಕ್, ರೀಲ್ಸ್, ಮೊಬೈಲ್ ನೋಡೋದು, ಸೀರಿಯಲ್ಗಳು ನೋಡೋದು, ಇದು ಕ್ಯಾರೆಕ್ಟ್ರು. ಅಡುಗೆ ವಿಚಾರದಲ್ಲಿ ಚಪಾತಿ, ಸಾಂಬಾರ್, ಚಿಕನ್ ಸಾಂಬಾರ್ ಮತ್ತು ಮಟನ್ ಸಾಂಬಾರ್ ಈ ರೀತಿ ಮಾಡೋದಕ್ಕೆ ಎಲ್ಲನೂ ಬರುತ್ತೆ. ಇದು ವೆಜ್ಜಲ್ಲಿ ಎಲ್ಲ ರೀತಿ ಅಡುಗೆ ಮಾಡ್ತೀನಿ ಅಂತ ಹೇಳಿರೋದು. ಇವರಿಗೆ ತಂದೆಯವರು ಪ್ರೈವೇಟ್ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಂಪ್ನಿನಲ್ಲಿ. ಬೆಂಗಳೂರಲ್ವ, ಸುಮಾರು ಕಂಪ್ನಿ ಇರುತ್ತೆ. ಸೊ ಅಲ್ಲಿ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಾಯಿಯೊಬ್ಬರು ಗೃಹಿಣಿಯವರು, ತಂಗಿ ಒಬ್ಬರು ಕಾಲೇಜ್ನಲ್ಲಿ ಅಂತ ಹೇಳಿರೋದು. ಸ್ನೇಹಿತರೆ, ಸಿಂಪಲ್ ಆ್ಯಂಡ್ ಮಾಡರ್ನ್ ಲುಕ್ಕಲ್ಲಿ ಇರ್ತಕ್ಕಂಥ ಈ ಒಂದು ಅನು ಆರೂರು ಪ್ರಸ್ತುತ ಕನ್ನಡ ಆ್ಯಂಡ್ ಹಿಂದಿ ಮಾತಾಡೋಕ್ಕೆ ಬರುವಂಥ ಒಬ್ಬ ಹುಡುಗಿ. ಶಿಕ್ಷಣದಲ್ಲಿ PUC ಮುಗಿತಿರ್ತಕ್ಕಂಥ ಇವರು BCom ಕಂಪ್ಲೀಟ್ ಮಾಡಿ ನಂತರ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ರು. ಅದೇ ರೀತಿ BCom ಕಂಪ್ಲೀಟ್ ಆಗಿದೆ. ಇವಾಗ ಮದುವೆ ಆಗೋದಕ್ಕೆ ತಯಾರಿ ಮಾಡಿದ್ದಾರೆ. ಸೊ ಈಕೆಗೆ ಬೇಕಾಗಿರ್ತಕ್ಕಂಥ ವರ ಈ ರೀತಿ ಇದೆ. ಮದುವೆಯ ತಯಾರಿಯಲ್ಲಿರ್ತಕ್ಕಂತಹ ವರಗಳು ಯಾವ ರೀತಿಯಲ್ಲಿ ಇರಬೇಕು ಅಂತಂದರೆ, ಲಿಟ್ರಲಿ ಇವ್ರಿಗೆ ಇಷ್ಟ ಆಗುವಂಥ ಹುಡುಗ. ಸೊ ಇವ್ರಿಗೆ ಇಷ್ಟ ಆಗುವಂಥ ಹುಡುಗ ಬಂದುಬಿಟ್ಟು ಸ್ಟಡೀಸ್ನಲ್ಲಿ ಅವನು ಒಂದು ಯಾವುದಾದ್ರೂ ಡಿಗ್ರಿ ಮಾಡಿರಬೇಕು. BA, BCom, BSc. ಸೊ ಈ 3 ಡಿಗ್ರಿಯಲ್ಲಿ ಯಾವುದಾದ್ರೂ ಒಂದು ಕಂಪ್ಲೀಟ್ ಮಾಡಿರ್ಬೇಕಂತೆ. ನೋಡೋದಕ್ಕೆ ಶರೀರ ಕಪ್ಪಗಾಗಿದ್ದರೂ ಒಂದು ಬಾಡಿ ಏನಿದೆ ಅದು ಸ್ವಲ್ಪ ದಪ್ಪವಾಗಿರಬೇಕು. ಯಾಕಂದರೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಹುಡುಗರೇ ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ ಇಷ್ಟ ಆಗ್ತಾರೆ. ಈಸಿ ಟು ಗೋಯಿಂಗ್ ಆ್ಯಂಡ್ ಕೆರಿಯರ್ ಇರ್ತಕ್ಕಂಥ ಒಬ್ಬ ಹುಡುಗ ಆಗಿದ್ದು, ಏಜ್ ಫ್ಲೆಕ್ಸಿಬಲ್ 31 ಒಳಗಡೆ ಇರಬೇಕು ಅಂತ ಹೇಳಿದ್ದಾರೆ. ಈಸಿ ಟು ಗೋಯಿಂಗ್ ಅಂದರೆ ಲೈಫ್ನ ಆರಾಮಾಗಿ ಲೀಡ್ ಮಾಡ್ಕೊಂಡು ಹೋಗಬೇಕು. ಎಂಥ ಸಿಚುವೇಶನ್, ಎಂಥ ಕಷ್ಟ, ಎಂಥ ಸುಖ, ಎಂಥದ್ದು ಪ್ರಾಬ್ಲಮ್ ಬಂದರೂ ಹೇಗೆ ಲೀಡ್ ಮಾಡಬೇಕು ಅಂದರೆ, ನಮಗೇನು ಇದು ಅಂಟೋದೇ ಇಲ್ಲ ಗುರು ಅನ್ನೋ ರೀತಿಯಲ್ಲಿ ಲೀಡ್ ಮಾಡ್ಕೊಂಡು ಹೋಗಬೇಕು. ಸೊ ಡೈಲಿ ಲೈಫ್ನ ಕೆಲಸದಲ್ಲೂ ಕೂಡ ನನಗೆ ಹೆಲ್ಪ್ ಮಾಡಬೇಕು. ಐ ನೋ ನೀವು ಹುಡುಗರಾಗಿರ್ತೀರ, ಹೆಲ್ಪ್ ಮಾಡೋದು ನೀವು ನನಗೆ ಬೇಡ. ಆದರೂ ಕೂಡ ನಾನು ಕೆಲಸ ಮಾಡೋದಕ್ಕೆ ಹೋಗ್ತೀನಲ್ವ, ಸ್ವಲ್ಪ ಲೈಟಾಗಿ ನೀವು ನನಗೆ ಹೆಲ್ಪ್ ಮಾಡಿದ್ರೆ ಇನ್ನೂ ಕೂಡ ಹೆಂಡತಿಗೆ ಸುಖ ಆಗುತ್ತೆ, ಇನ್ನೂ ಕೂಡ ನಿಮ್ಮ ಮೇಲೆ ಪ್ರೀತಿ ಬರುತ್ತೆ, ಇನ್ನೂ ಕೂಡ ನಿಮ್ಮ ಹತ್ರ ಕಾಳಜಿ ಬರುತ್ತೆ. ಫ್ಯಾಮ್ಲಿ ಜೊತೆ ಒಗ್ಗಟ್ಟಾಗಿ ಇರುವವನಾಗಿರ್ಬೇಕಂತೆ. ಅಂದರೆ ನಾವಿವಾಗ ಮದುವೆ ಆದ ನಂತರ ಇಬ್ಬರು ಬೇರೆ ಆಗೋದು ಬೇಡ. ನಿಮ್ಮ ಕುಟುಂಬದವರು, ನಿಮ್ಮ ಫ್ಯಾಮ್ಲಿ ಜೊತೆ ಒಗ್ಗಟ್ಟಾಗಿ ಎಲ್ಲರೊಂದಿಗೆ ನಾವು ಕೂಡ ಇಬ್ಬರಾಗಿ ಇರೋಣ ಅಂತ ಹೇಳಿರೋದು. ನನಗೆ ಸಪ್ರೇಟಾಗಿ ನಾವಿಬ್ಬರೇ ಊರಲ್ಲಿದ್ದಾಗ, ಅಂದರೆ ರೂಮ್ನಲ್ಲಿದ್ದಾಗ ನನಗೆ ಒಳ್ಳೆಯ ಸುಖ ಕೊಡಬೇಕು. ಆ್ಯಂಡ್ ಮಾಡಿದ್ರೆ ಹೆಂಗೆ ಮಾಡಬೇಕು ಅಂದರೆ, ನಾನು ಒಂದು ವಾರ ನಿಮಗೆ ಕೇಳಬಾರ್ದು, ರೀ ನನಗೆ ಮಾಡಿರಿ ಅಂತ, ಆ ರೀತಿಯ ಸುಖ ಕೊಡಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಕಾಳಜಿ ಜಾಸ್ತಿ ಮಾಡಿ. ನನ್ನ ತಂದೆ ತಾಯಿಯವರು ನನಗೆ ಪ್ರೀತಿಯಿಂದ ಬೆಳೆಸಿದ್ದಾರೆ, ಅದೆಲ್ಲನೂ ಕೂಡ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಇರ್ತಕ್ಕಂಥ ಹುಡುಗ ಇದ್ದರೆ ನನಗೆ ಅಭಿಪ್ರಾಯದಲ್ಲಿ ಓಕೆ ಇದೆ. ಬಟ್ ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ನಾನು ಕಾಯ್ತಾ ಇದ್ದೀನಿ. ವಿಡಿಯೋದ ಕೆಳಗಡೆ ಕೊಟ್ಟಿರುವ Gmail ಐಡಿಗೆ ಮಾಹಿತಿಗಳನ್ನು ಕಳುಹಿಸಿ ಅಂತ ಹೇಳಿರೋದು. ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸಿದ ತಕ್ಷಣ ಅವರ ಡೀಟೇಲ್ಸ್ಗಳನ್ನು ನಿಮಗೆ ಹೇಳಿದ್ರಲ್ವ, ಅದರ ರೀತಿಯಾಗಿ ಚೆಕ್ ಮಾಡ್ತಾರೆ ಒಂದು ಸಲ. ನಾನು ಹೇಳಿರ್ತಕ್ಕಂಥ ಡೀಟೇಲ್ಸ್ಗಳು ನಿಮಗೆ ಒಪ್ಪಿಗೆ ಆಗಿದೆಯಾ ಅಂತ ಕೇಳ್ತಾರೆ. ಆವಾಗ ಹೌದು ನನಗೆ ಒಪ್ಪಿಗೆ ಆಗಿದೆ, ಖಂಡಿತವಾಗಲೂ ನಿಮ್ಮನ್ನು ನಾನು ಇಷ್ಟಪಡ್ತಾ ಇದ್ದೀನಿ ಅಂದಾಗ ನಿಮ್ಮನ್ನು ಒಂದು ಸಲ ಭೇಟಿ ಆಗೋದಕ್ಕೆ ಅಥವಾ ಮೀಟ್ ಆಗೋದಕ್ಕೆ ಕರೀತಾರೆ. ಇಲ್ಲಾಂದರೆ ಕಾಲಲ್ಲಿ ಮಾತಾಡಿ ಫಿಕ್ಸ್ ಮಾಡಿಕೊಂಡು ಒಂದು ಸಲ ನನ್ನನ್ನು ನೋಡೋಕ್ಕೆ ಬನ್ನಿ ಅಂತ ಕರೀತಾರೆ. ಬೆಂಗಳೂರಿನಲ್ಲೇ ಹೋಗಬೇಕು ನೀವು ಫ್ಯಾಮ್ಲಿ ಜೊತೆ. ಆವಾಗ ಏನಾಗುತ್ತೆ ಅಂತ ನಿಮಗೆ ಮುಂದಿಂದೆ ಗೊತ್ತಿದೆ, ನಾನೇನು ಹೆಚ್ಚಿಗೆ ಹೇಳುವಂಥ ಒಂದು ಅವಶ್ಯಕತೆ ಇಲ್ಲ. ಸೊ ಇವ್ರ ಹತ್ರ ಇರತಕ್ಕಂಥ ಈ ಒಂದು ಗಾಡಿ ಏನಿದೆ, ಇದೊಂದು 1984 cc ಟರ್ಬೋ ಗಾಡಿ.
ಟಾಪ್ ಸ್ಪೀಡ್ ಬಂದರೆ 250 ಟಾಪ್ ಸ್ಪೀಡ್ ಹೊಂದಿರತಕ್ಕಂಥದ್ದು. ಮೈಲೇಜಿಂಗು 12ರಿಂದ 15 ಮೈಲೇಜಿಂಗ್ ಕೊಡ್ತಕ್ಕಂಥದ್ದು. ಟ್ರಾನ್ಸ್ಮಿಷನ್ 5 ಸೀಟಿನ ಒಂದು ಬ್ಲೂ ಕಲರ್ ಗಾಡಿ ಆಗಿರೋದು ಅವ್ರ ಹತ್ರ ಇದೆ. ಸೊ ಲಿಟ್ರಲಿ ಈ ಒಂದು ಗಾಡಿ ತಿಳಿಸೋಕ್ಕೂ ಮುನ್ನ ನಮಗೆ ಬೇಕಾಗಿರ್ತಕ್ಕಂಥ ವಿಚಾರಗಳೇನೇನು? ಸೊ ನಮಗೆ ಬೇಕಾಗಿರ್ತಕ್ಕಂಥ ವಿಚಾರ ನಂಬರ್ 1, ಪ್ರಸ್ತುತ ಹುಡುಗ ಗಾಡಿ ಓಡಿಸೋದಕ್ಕೆ ಮತ್ತು ಈಗಿನ ಜನರೇಷನ್ ಹುಡುಗರು ಹೆಂಗಿರ್ತಾರೆ ಆ ರೀತಿ ಮಾಡರ್ನ್ ಫ್ಯಾಷನಬಲ್ ಹುಡುಗ ಆಗಿರಬೇಕು. 3ನೇದಾಗಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರಬೇಕು. ವಯಸ್ಸಾಗಿ ಯಪ್ಪ ಕೂತ್ಕೋ, ಯಪ್ಪ ಸಾಕು, ಯಪ್ಪ ಅದಾಗಲ್ಲ, ಯಪ್ಪ ಇದಾಗಲ್ಲ, ಈ ರೀತಿಯ ಮಾತುಗಳು ಹೇಳೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಎನರ್ಜಿ ಇಲ್ಲ ಅಂತಂದರೆ ನಾಳೆ ಒಂದಿನ ಅವಳಿಗೆ ಮಗು ಹೆಂಗ್ರಿ ಕೊಡ್ತೀರ ನೀವು? ಕೊಡೋಕ್ಕಾಗುತ್ತಾ? ಕೆಪಾಸಿಟಿ ಇದೆಯಾ? ಅಲ್ಲಿ ಕೆಲಸ ಇದ್ರೇ ಇಲ್ಲಿ ದಮ್ ಬರುತ್ತೆ. ಸೊ ಅದೇ ರೀತಿಯ ಹುಡುಗ ಆಗಿರಬೇಕು ಅಂತ ಹೇಳಿರೋದು. ಆ್ಯಂಡ್ ಆ ಗಾಡಿಯ ಒಳಗಿನ ಇಂಟೀರಿಯಲ್ಗಳನ್ನು ನೋಡಿ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ನೀವು 1 ವರ್ಷ ಆಗುತ್ತೋ 2 ವರ್ಷ ಆಗುತ್ತೋ ಆಗಲಿ, ಬಟ್ ನನಗೆ ಒಂದು ಒಳ್ಳೆಯ ಮಗು, 2 ಮಕ್ಕಳು ಬೇಕೇ ಬೇಕು. ಸೊ ಯಾವ ರೀತಿಯಲ್ಲಿ ಮಾಡ್ತೀರೋ, ಯಾವ ರೀತಿಯಲ್ಲಿ ಕೈತೀರೋ ನಿಮ್ಮ ಮೇಲೆ ಡಿಪೆಂಡಪ್ ಆಗಿ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರ ತಂದೆ ತಾಯಿಯವರು ಪ್ರಸ್ತುತ ತುಂಬ ದುಡಿದು ಸಾಕಾಗಿರ್ತಕ್ಕಂಥ ಕುಟುಂಬ. ನನ್ನ ಪ್ರೆಗ್ನೆಂಟಿ ಟೈಮ್ನಲ್ಲಿ ಪ್ರಸ್ತುತ ನಿಮ್ಮ ಮನೆಯಲ್ಲೇ ಡೆಲಿವರಿ ಮಾಡ್ಕೊಳ್ತೇನೆ, ಅದಕ್ಕೋಸ್ಕರ ನೀವು ನನಗೆ ಪರ್ಮಿಷನ್ನ ಕೊಡಬೇಕು ಅಂತ ಹೇಳಿರೋದು. ಪರ್ಮಿಷನ್ ಕೊಟ್ಟರೂ ಕೂಡ ಏನೂ ಕೂಡ ಸಮಸ್ಯೆ ಆಗಬಾರ್ದು. ನನ್ನನ್ನು ಪ್ರೀತಿಯಿಂದ ಕಾಣಬೇಕು. ದುಡ್ಡು ವಿಚಾರ, ಅದು ಆಸ್ತಿ ಅಂತ ನನಗೆ ಆಟ ಆಡಿಸಿ ವರದಕ್ಷಿಣೆ ಅಂತ ಜಗಳ ತೆಗೆಸುವಂಥ ಹುಡುಗ ಬೇಡವೇ ಬೇಡ ಅಂತ ಹೇಳಿರೋದು. ಇವಾಗಲೇ ಹೇಳ್ತಾ ಇದ್ದಾರೆ, ನೋಡ್ಕೊಂಡು ಬಿಡಿ. ಸೊ ಈ ಒಂದು ಗಾಡಿ ಹೆಂಗಿದೆ? ಇದೊಂದು ಒಳ್ಳೆಯ ಬ್ಲೂ ಕಲರ್ ಗಾಡಿ, ಸಖತ್ತಾಗಿದೆ. ಆ್ಯಂಡ್ ಕಾರ್ ಡಿಸೈನ್ ಅಂದರೆ ಗೇರ್ ಸಿಸ್ಟಮ್ ವಿತ್ ಈ ಒಂದು ಸ್ಟೇರಿಂಗ್ ಸಿಸ್ಟಮ್ ಕೂಡ ಅಷ್ಟೇ ಸ್ಟ್ರೇಟ್ ಆ್ಯಂಡ್ ಫಾರ್ವರ್ಡಿಂಗ್ ಆಗಿರ್ತಕ್ಕಂಥದ್ದು. TVS ಸ್ಪೇಸ್ ಇಂಚಸ್ಸಲ್ಲಿ ಇದೆ. ಆ್ಯಂಡ್ ವೆರಿ ವೆರಿ ಹೈಜೆನಿಕ್ ಆಗಿರ್ತಕ್ಕಂಥ ಗಾಡಿ ಅವ್ರದ್ದು ಹತ್ರ ಇದೆ. ಅದು ನಿಮ್ಮದಾಗಬೇಕು ಅಂದರೆ ನೀವು ಅವರನ್ನು ಮದುವೆ ಆಗಬೇಕು. ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಿರಲಿ. ನಮಸ್ತೆ, ಮತ್ತೆ ಸಿಗ್ತೀನಿ, ಬಾಯ್.